ಸೊ ಹಾಯ್, ಎಲ್ರು ಹೇಗಿದ್ದೀರಾ? ಹೇಗೆ ಓದ್ತಾ ಇದ್ದೀರಾ? ಎಲ್ರಿಗೂ ಒಂದು ಗುಡ್ ನ್ಯೂಸ್ ಏನು ಅಂದರೆ, ಹೊಸ ನೋಟಿಫಿಕೇಶನ್ ಬಂದಿದೆ. 3395 ಪೋಸ್ಟ್ಗಳಿಗೆ ಕಾಲ್ ಆಗಿದೆ. ದಟ್ಸ್ ನಥಿಂಗ್ ಬಟ್ PC ಪೊಲೀಸ್ ಕಾನ್ಸ್ಟೇಬಲ್ಗೆ ಹೊಸ ನೋಟಿಫಿಕೇಶನ್ ಬಂದಿದೆ. ದೆನ್ ಇದಾದ ಮೇಲೆ ಇನ್ನೂ ಹೊಸ ನೋಟಿಫಿಕೇಶನ್ ಬರುತ್ತೆ. ನಾ ಅದ್ರ ಬಗ್ಗೆ ಡೀಟೇಲ್ಸ್ ಹೇಳ್ತೀನಿ. ಸದ್ಯಕ್ಕೆ ಈ ನೋಟಿಫಿಕೇಶನ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ, ಸೊ ದಟ್ ಯಾರೆಲ್ಲ ಅರ್ಜಿ ಹಾಕ್ಬೋದು, ಯಾರೆಲ್ಲ ಏನಂತಾರೆ ಅರ್ಹತೆ ಅವರಿಗಿದೆ, ದೆನ್ ಯಾವ ಥರ ಎಕ್ಸಾಮ್ ನಡೆಯುತ್ತೆ, ಯಾವ ಥರ ಫಿಸಿಕಲ್ ಟೆಸ್ಟ್ ಇರುತ್ತೆ, ಮೆಡಿಕಲ್ ಟೆಸ್ಟ್ ಇರುತ್ತೆ, ಕಂಪ್ಲೀಟ್ ಪ್ರೋಸೆಸ್ ಹೇಳ್ತೀನಿ. ಸೊ ವೆಯ್ಟ್ ಮಾಡಿದೆ ಕಂಪ್ಲೀಟಾಗಿ ವಿಡಿಯೋ ನೋಡೋಣ. ಸೊ ದಟ್ ಎಂಡ್ ತನಕ ನೋಡಿ. ಯಾವ ಯಾವ ಡಿಸ್ಟಿಕ್ಕಲ್ಲಿ ಎಷ್ಟೆಷ್ಟು ಪೋಸ್ಟ್ಗಳು ಖಾಲಿ ಇದೆ, ಯಾವ ಏನಂತಾರೆ ರಿಸರ್ವೇಷನ್ಸ್ಗೆ ಸಂಬಂಧಪಟ್ಟಂಗೆ ಎಷ್ಟು ಪೋಸ್ಟ್ಗಳು ಖಾಲಿ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಸೊ ದಟ್ ಈ ವಿಡಿಯೋ ಎಲ್ರಿಗೂ ಹೆಲ್ಪ್ಫುಲ್ ಆಗುತ್ತೆ. ಯಾರ್ಯಾರೆಲ್ಲ ಇಷ್ಟು ದಿನ ಕುತ್ಕೊಂಡು ಕಾಯ್ತಿದ್ರೋ ಎಲ್ರಿಗೂ ಹೆಲ್ಪ್ಫುಲ್ ಆಗುತ್ತೆ. ಸೊ ಬನ್ನಿ ವಿಡಿಯೋಗೆ ಹೋಗೋಣ. ಸೊ ಫಸ್ಟ್ ಬಂದ್ಬಿಟ್ಟು ಎಷ್ಟು ಪೋಸ್ಟ್ಗಳಿಗೆ ಖಾಲಿ ನೋಟಿಫಿಕೇಶನ್ ಕರೆದಿದ್ದಾರೆ. 3395 ಪೋಸ್ಟ್ಗಳಿಗೆ ಕಾಲ್ ಮಾಡಿದ್ದಾರೆ. ಇದರಲ್ಲಿ ಡೈರೆಕ್ಟ್ ಮೆನ್ ಅಂದರೆ ಇವರಿಗೆ ಏನಂತಾರೆ ಎಲ್ಲ ಕೆಟಗರಿಗೆ ಬರುವಂತಹ ಪುರುಷರು, ಅವರಿಗೆ 2266 ಪೋಸ್ಟ್ಗಳಿಗೆ ಕರೆದಿದ್ದಾರೆ. ದೆನ್ ನೇರ ಮಹಿಳೆ ಎಲ್ಲ ಕೆಟಗರಿಗೆ ಬರುವಂತಹ ವಿಮೆನ್ ಪೋಸ್ಟ್ಗಳಿಗೆ 775 ಪೋಸ್ಟ್ಗಳಿಗೆ ಕಾಲ್ ಮಾಡಿದ್ದಾರೆ. ಇನ್ನು ಸೇವಾನಿರತ ಪುರುಷರು ಅಂದರೆ ಅವರು ಆಲ್ರೆಡಿ ಸೇವೆಯಲ್ಲಿ ಇರೋ ಅಂಥವರು, ಆಲ್ರೆಡಿ ಅವರು ವರ್ಕ್ ಮಾಡ್ತಿರೋ ಅಂಥವ್ರು, ಅಂದರೆ ಆಲ್ರೆಡಿ ಅವ್ರು PC ಆಗಿ ವರ್ಕ್ ಮಾಡ್ತಿದ್ರೆ ಅವರಿಗೆ 257 ಪೋಸ್ಟ್ಗಳನ್ನ ಕರೆದಿದ್ದಾರೆ. ಅದೇ ಥರನೇ ಸೇವಾನಿರತ ಮಹಿಳೆಯರು ಆಲ್ರೆಡಿ ವರ್ಕ್ ಮಾಡ್ತಿರೋಂಥ ವಿಮೆನ್ಸ್ಗಳಿಗೆ 82 ಪೋಸ್ಟ್ಗಳಿಗೆ ಕರೆದಿದ್ದಾರೆ. ಇನ್ನು ತೃತೀಯ ಲಿಂಗಿಗಳು, ಕರೆಕ್ಟ್ ಅಲ್ವಾ? ಸೊ ಇವರಿಗೆ 35 ಪೋಸ್ಟ್ಗಳನ್ನ ಕರೆದಿದ್ದಾರೆ. ಸೊ ಟೋಟಲ್ ಆಗಿ 3395 ಪೋಸ್ಟ್ಗಳಿಗೆ ಕರೆದಿದ್ದಾರೆ. ಸ್ಯಾಲ್ರಿ ನೋಡೋಣ. ಸ್ಯಾಲ್ರಿ ಬಂದ್ಬಿಟ್ಟು 37,500. ಇದು ನಿಮ್ಮ ಬೇಸಿಕ್ ಆಗಿರುತ್ತೆ. 37,500 ಬೇಸಿಕ್ ಸ್ಯಾಲ್ರಿ ನಿಮ್ಮ ಕೈಗೆ ಬರುತ್ತೆ. ನಿಮ್ಮ ಸರ್ವಿಸಲ್ಲಿ ನಿಮ್ಮ ಸ್ಯಾಲ್ರಿ ಹೈಯೆಸ್ಟ್ ಸ್ಯಾಲ್ರಿ 76,100 ತನಕ ಹೋಗುತ್ತೆ. ಓಕೆನಾ? ದೆನ್ ಎಜುಕೇಷನಲ್ ಕ್ವಾಲಿಫಿಕೇಶನ್ ಏನಾಗಿರಬೇಕು? PUC ಆಗಿರಬೇಕು, ಇಲ್ಲ PUCಗೆ ರಿಲೇಟೆಡ್ ಆಗಿರುವಂತಹ ತತ್ಸಮಾನ ವಿದ್ಯಾರ್ಹತೆ ಅಂದರೆ ಡಿಪ್ಲೊಮೊ, ITI ಇದು ಮಾಡಿದ್ರೂ ಕೂಡ ನೀವು ಎಲಿಜಿಬಲ್ ಇರ್ತೀರ. ಓಕೆನಾ? ದೆನ್ ಆಲ್ರೆಡಿ ಹೇಳಿದ್ದೀನಿ, 12ನೇ ಕ್ಲಾಸು 12th ನೀವು ಕಂಪ್ಲೀಟ್ ಮಾಡಿರಬೇಕು. ಕಂಪ್ಲೀಟ್ ಮಾಡಿರೋವಂಥ ಸ್ಟೂಡೆಂಟ್ಸ್ಗಳು ಮಾತ್ರ ಎಲಿಜಿಬಲ್. ಓಕೆನಾ? ಇನ್ನು ಏಜ್ ಲಿಮಿಟಿಗೆ ಬರೋಣ. ಏಜ್ ಲಿಮಿಟ್ ಬಂದ್ಬಿಟ್ಟು ನಿಮಗೆ 18 ವರ್ಷಗಳಾಗಿರಬೇಕು, ತುಂಬಿರಬೇಕು. ನೀವು ಅಪ್ಲಿಕೇಶನ್ ಹಾಕ್ತಿದ್ದೀರಾ ಅಂದರೆ ನಿಮಗೆ 18 ವರ್ಷ ಆಗಿರಬೇಕು, 18 ವರ್ಷ ರನ್ನಿಂಗಲ್ಲಿ ಇರಬೇಕು. ಓಕೆನಾ? ಅಂದರೆ ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಕನಿಷ್ಠ 18 ವರ್ಷ ಆಗಿರಬೇಕು. ಅಂದರೆ 18 ವರ್ಷ ರನ್ನಿಂಗಲ್ಲಿ ಇರಬೇಕು ನೀವು ಅಪ್ಲಿಕೇಶನ್ ಹಾಕುವಾಗ. ಓಕೆನಾ? ದೆನ್ ಇವಾಗ ಎಲ್ರಿಗೂ 5 ವರ್ಷ ರಿಲ್ಯಾಕ್ಸೇಷನ್ ಕೊಟ್ಟಿರೋದ್ರಿಂದ ನೀವು ಜನರಲ್ ಕೆಟಗರಿಗೆ ಬಂದರೆ 33 ವರ್ಷದ ತನಕ ನೀವು ಎಲಿಜಿಬಲ್ ಇದ್ದೀರಾ. 33 ವರ್ಷ ಆಗಿದ್ರು ಕೂಡ ಅದ್ರ ಒಳಗಡೆ ಬರೋರಾದರೂ ನೀವು ಅಪ್ಲಿಕೇಶನ್ ಹಾಕ್ಬೋದು. ದೆನ್ SC ST ಪ್ರವರ್ಗ 1, ಪ್ರವರ್ಗ 2, ಪ್ರವರ್ಗ 2A 3A 3B ಇವರಿಗೆ 35 ವರ್ಷಗಳನ್ನ ಕೊಟ್ಟಿದ್ದಾರೆ. ದೆನ್ ಕರ್ನಾಟಕದಲ್ಲಿ ಅರಣ್ಯ ಪ್ರದೇಶದಲ್ಲಿ ವಾಸಿಸ್ತಿರುವ ಬುಡಕಟ್ಟು ಅಭ್ಯರ್ಥಿಗಳಿಗೆ 38 ವರ್ಷಗಳ ತನಕ ಕೊಟ್ಟಿದ್ದಾರೆ. ಇನ್ನು ಸೇವಾನಿರತ ಆಲ್ರೆಡಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಿರೋರಾದರೆ ನಿಮಗೆ 38 ವರ್ಷ ರಿಲ್ಯಾಕ್ಸೇಷನ್. ಜನರಲ್ ಕೆಟಗರಿ ಅಭ್ಯರ್ಥಿಗಳಾದರೆ SC ST ಇನ್ನು OBC ಕೆಟಗರಿಗೆ ಬರುವಂಥವ್ರಿಗೆ 40 ವರ್ಷ ಕೊಟ್ಟಿದ್ದಾರೆ. ಓಕೆನಾ? ಅರ್ಜಿ ಎಲ್ಲಿ ಹಾಕಬೇಕು? ನೀವು ಅವರು ವೆಬ್ಸೈಟ್ ಕೊಟ್ಟಿದ್ದಾರೆ, KEA ವೆಬ್ಸೈಟ್ಗೆ ಹೋದರೆ ನೀವು ಅಲ್ಲಿ ಡೈರೆಕ್ಟಾಗಿ ಅಪ್ಲಿಕೇಶನ್ ಹಾಕ್ಬೋದು. ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಡೈರೆಕ್ಟಾಗಿ ಲಿಂಕನ್ನು ಕ್ಲಿಕ್ ಮಾಡಿ ನಿಮ್ಮ ಅಪ್ಲಿಕೇಶನ್ಗಳನ್ನ ನೀವು ಹಾಕ್ಕೊಬೋದು. ದೆನ್ ಆನ್ಲೈನ್ ಅರ್ಜಿಗೆ ಡೇಟ್ಗಳನ್ನ ನೋಡೋಣ. ಇಂಪಾರ್ಟೆಂಟ್ ಡೇಟು ಫಸ್ಟು ಸ್ಟಾರ್ಟ್ ಆಗಿರೋದು 8/6/26 ಸ್ಟಾರ್ಟ್ ಆಗುತ್ತೆ. ಈ ಮಂತ್ 8/6/26 ಸ್ಟಾರ್ಟ್ ಆಗುತ್ತೆ.
ಲಾಸ್ಟ್ ಡೇಟ್ ಬಂದ್ಬಿಟ್ಟು 3/7 ನೆಕ್ಸ್ಟ್ ಮಂತ್ 3ನೇ ತಾರೀಕಿಗೆ ಎಂಡ್ ಆಗುತ್ತೆ. ದೆನ್ ನೀವು ಫೀ ಪೇ ಮಾಡೋದಕ್ಕೆ 4/7 ನೆಕ್ಸ್ಟ್ ಮಂತ್ 4ನೇ ತಾರೀಕು ತನಕ ನಿಮಗೆ ಅವಕಾಶ ಇರುತ್ತೆ. ನಿಮಗೆ ಟ್ರೈನಿಂಗ್ ಇರುತ್ತೆ, 2 ವರ್ಷ ಪ್ರೊಬೇಷನರಿ ಪೀರಿಯಡ್ ಇರುತ್ತೆ. ಸ್ಯಾಲ್ರಿ ಹೇಳಿದ್ದೀನಿ 37,500 ನಿಮ್ಮ ಬೇಸಿಕ್ ಸ್ಯಾಲ್ರಿ ಆಗಿರುತ್ತೆ. ಪೆನ್ಷನ್ ಫೆಸಿಲಿಟಿಗಳಿರುತ್ತೆ. ಇದೆಲ್ಲ ಫೆಸಿಲಿಟಿ ನಿಮ್ಮದು ಗೌರ್ಮೆಂಟ್ದಿಂದ ಏನು ಕೊಡ್ತಿದ್ದಾರೋ ಎಲ್ಲ ಫೆಸಿಲಿಟಿಗಳು ನಿಮಗೆ ಸಿಗುತ್ತೆ. ಇದು ಬಿಟ್ಟರೆ ನಿಮಗೆ ಅಪ್ಲಿಕೇಶನ್ ಫೀ ವೆರಿ ಇಂಪಾರ್ಟೆಂಟ್. ನೀವು ಜನರಲ್ ಕೆಟಗರಿ ಅಥವಾ OBC ಬಂದರೆ 750 ರುಪೀಸ್ ಇರುತ್ತೆ. ಅದೇ ನೀವು SC ST ಪ್ರವರ್ಗ 1 ಮತ್ತು ಮಾಜಿ ಸೈನಿಕರು, ಎಕ್ಸ್ ಆರ್ಮಿ, ದೆನ್ ತೃತೀಯ ಲಿಂಗಿಗಳು ಇವರಿಗೆ 500 ರುಪೀಸ್ ಇರುತ್ತೆ. ಓಕೆನಾ. ದೆನ್ ಎಕ್ಸಾಮ್ ಪ್ಯಾಟ್ರನ್ ಹೇಗಿರುತ್ತೆ ನೋಡೋಣ. ಎಕ್ಸಾಮ್ ಪ್ಯಾಟ್ರನ್ ಬಂದ್ಬಿಟ್ಟು ಫಸ್ಟು ರಿಟರ್ನ್ ಎಕ್ಸಾಮ್ ಇರುತ್ತೆ. ಇದು ನಿಮಗೆ 100 ಮಾರ್ಕ್ಸ್ಗೆ ಕೇಳ್ತಾರೆ. OMR ಫಿಲ್ ಮಾಡೋ ಅಂಥದ್ದು, ಮಾರ್ಕ್ ಮಾಡೋ ಅಂಥದ್ದು ಇರುತ್ತೆ. 100 ಮಾರ್ಕ್ಸ್ ಇರುತ್ತೆ. 1.5 ಗಂಟೆ ಇರುತ್ತೆ. 90 ಮಿನಿಟ್ಸ್ ಇರುತ್ತೆ. ಯಾವ್ಯಾವ ಸಬ್ಜೆಕ್ಟ್ಸ್ಗಳಿಗೆ ಫೋಕಸ್ ಮಾಡಿದ್ದಾರೆ ಅಂದರೆ ಸಾಮಾನ್ಯ ಜ್ಞಾನ, ವಿಜ್ಞಾನ, ಭೂಗೋಳ, ಇತಿಹಾಸ, ಭಾರತ ಸಂವಿಧಾನ, ರಾಷ್ಟ್ರೀಯ ಸ್ವತಂತ್ರ ಚಳುವಳಿ, ಮಾನಸಿಕ ಸಾಮರ್ಥ್ಯ ಮತ್ತು ನೈತಿಕ ಶಿಕ್ಷಣ ಒಳಗೊಂಡಂತೆ ಸಾಮಾನ್ಯ ಜ್ಞಾನ. ಆಲ್ಮೋಸ್ಟ್ ಎಲ್ಲ GK ಎಲ್ಲ ಬರುತ್ತೆ, ಅದನ್ನು ನೋಡ್ಕೊಳ್ಳಿ. ಓಕೆನಾ. ಒಂದ್ಸಲ ನೀವು ಕ್ವಾಲಿಫೈ ಆದಮೇಲೆ ನೀವು ಕನ್ನಡ ಎಕ್ಸಾಮ್ ಇರುತ್ತೆ. ಯಾರ್ಯಾರೆಲ್ಲ ಕನ್ನಡ ಎಕ್ಸಾಮ್ ಬರೀಬೇಕು ಅಂದರೆ ಯಾರ್ಯಾರೆಲ್ಲ ಕನ್ನಡ ಎಕ್ಸಾಮು ನಿಮ್ಮ 10th ಸ್ಟ್ಯಾಂಡರ್ಡ್ ತನಕ ನೀವು ಕನ್ನಡ ಓದಿಲ್ವೋ, ನಿಮ್ಮ ಫಸ್ಟ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ನೀವು ಕನ್ನಡ ತಗೊಂಡಿಲ್ವೋ, ನೀವೆಲ್ಲ ಕಂಪಲ್ಸರಿ ಕನ್ನಡ ಬರೀಲೇಬೇಕಾಗತ್ತೆ. ಅವರು ರಿಟರ್ನ್ ಎಕ್ಸಾಮ್ದು ಡೇಟ್ ಬಂದ್ಬಿಟ್ಟು 2/8/2026 ಕೊಟ್ಟಿದ್ದಾರೆ. ಮೇಲೆ ಕೆಳಗಡೆ ಆಗ್ಬೋದು, ಇಲ್ಲ ಅದೇ ಡೇಟ್ಗೂ ಅವ್ರು ನಡೆಸ್ಬೋದು. ದೆನ್ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ 0.25. ಓಕೆನಾ. 0.25 ನಿಮಗೆ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಒಂದ್ಸಲ ನೀವು ರಿಟರ್ನ್ ಎಕ್ಸಾಮ್ ಕ್ವಾಲಿಫೈ ಆದಮೇಲೆ 1:5 ಇದರಲ್ಲಿ ನಿಮಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟಿಗೆ ನಿಮಗೆ ಮತ್ತು ಎಂಡ್ಯೂರೆನ್ಸ್ ಟೆಸ್ಟ್ ಎರಡೂ ಇರುತ್ತೆ. ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಆದಮೇಲೆ ಎಂಡ್ಯೂರೆನ್ಸ್ ಟೆಸ್ಟ್ ಇರುತ್ತೆ. ಇದೆರಡಕ್ಕೂ ನಿಮ್ಮನ್ನು ಕ್ವಾಲಿಫೈ ಮಾಡ್ತಾರೆ. ಇದೆರಡರಲ್ಲೂ ಕ್ವಾಲಿಫೈ ಆದರೆ ನಿಮ್ಮದು ನೆಕ್ಸ್ಟ್ ಪ್ರೋಸೆಸ್ ನಡೆಯುತ್ತೆ. ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟಲ್ಲಿ ನಿಮಗೆ 1:5 ಕಾಲ್ ಮಾಡ್ತಾರೆ. ಅಂದರೆ ಒಂದು ಪೋಸ್ಟ್ಗೆ 5 ಜನನ ಸೆಲೆಕ್ಟ್ ಮಾಡ್ಕೊತಾರೆ. ಓಕೆನಾ. ದೆನ್ ಡಾಕ್ಯುಮೆಂಟ್ಸ್ಗಳು ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಂಗೆ ಅವರು ಯಾವುದಾದ್ರೂ ಒಂದು ಪ್ಯಾನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ಪಾಸ್ಪೋರ್ಟ್, ಸರ್ವಿಸ್ ID ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ವಿತ್ ಫೋಟೋಗ್ರಾಫ್, ಈ ಥರ ಎಪಿಕ್ ಕಾರ್ಡ್, ಆಧಾರ್ ಕಾರ್ಡ್ ಯಾವುದಾದ್ರೂ ಒಂದು ಕೇಳಿದ್ದಾರೆ, ಅದನ್ನು ಇದು ಮಾಡ್ಕೊಳ್ಳಿ. ದೆನ್ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟಲ್ಲಿ ನಿಮ್ಗೆ ಏನೇನಿರುತ್ತೆ, ಪುರುಷರು ಮತ್ತು ಸೇವಾನಿರತ ಪುರುಷರು ಮೆನ್ಸ್ಗೆ ಬಂದ್ಬಿಟ್ಟು ಕನಿಷ್ಠ ಹೈಟ್ ಬಂದ್ಬಿಟ್ಟು 168 ಸೆಂಟಿಮೀಟರ್ ಇರಬೇಕು. ಮಿನಿಮಮ್ 168 ಸೆಂಟಿಮೀಟರ್ ಇರಬೇಕು. ದೆನ್ ಚೆಸ್ಟ್ ಬಂದ್ಬಿಟ್ಟು 86 ಸೆಂಟಿಮೀಟರು ವಿಸ್ತರಿಸಿದಾಗ, ಅದು ಬಿಟ್ಟರೆ ನಾರ್ಮಲ್ ಆಗಿ 5 ಸೆಂಟಿಮೀಟರ್ ಇರಬೇಕು. ಓಕೆನಾ. ದೆನ್ ಮಹಿಳೆಯರಿಗೆ ಕನಿಷ್ಠ ಎತ್ತರ ಬಂದ್ಬಿಟ್ಟು 157 ಸೆಂಟಿಮೀಟರ್ ಇರಬೇಕು. ಹೈಟು 157 ಸೆಂಟಿಮೀಟರ್, 45 kg ವೆಯ್ಟ್ ಇರಬೇಕು. ಅದೇ ನೀವು ಅರಣ್ಯ ಪ್ರದೇಶದಲ್ಲಿ ಇರುವಂಥ ಬುಡಕಟ್ಟು ಪುರುಷರಾದರೆ ಕನಿಷ್ಠ ಹೈಟ್ ಬಂದ್ಬಿಟ್ಟು 155 ಸೆಂಟಿಮೀಟರ್, ಎದೆ ಅಳತೆ ಬಂದ್ಬಿಟ್ಟು 5 ಸೆಂಟಿಮೀಟರ್, ಕನಿಷ್ಠ ವಿಸ್ತರಿಸುವುದನ್ನು ಸಂಪೂರ್ಣವಾಗಿ ಹಿಗ್ಗಿಸಿದಾಗ 75 ಸೆಂಟಿಮೀಟರ್ ಕಡಿಮೆ ಇಲ್ಲದಂತೆ ಇರಬೇಕು. ದೆನ್ ಕರ್ನಾಟಕದ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವಂತಹ ಬುಡಕಟ್ಟು ಮಹಿಳೆಯರಾದರೆ 150 ಸೆಂಟಿಮೀಟರ್ ಹೈಟ್ ಇರಬೇಕಾಗತ್ತೆ. ಓಕೆನಾ. ಇದಿಷ್ಟು ಫಿಸಿಕಲ್ ಏನಂತ ಹೇಳಿದೆ, ಫಿಸಿಕಲ್ ಸ್ಟ್ಯಾಂಡರ್ಡ್ ಇರಬೇಕು. ಅಂದರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಇಷ್ಟು ನಿಮ್ಮದು ಹೈಟು, ವೆಯ್ಟು ಅಥವಾ ನಿಮ್ಮ ಚೆಸ್ಟು. ವಿಮೆನ್ಸಿಗೆ ಚೆಸ್ಟ್ ಬರೋಲ್ಲ, ಮೆನ್ಸಿಗಾದರೆ ಚೆಸ್ಟು. ಇದು ನಿಮ್ಮದು ಫಿಸಿಕಲ್ ಸ್ಟ್ಯಾಂಡರ್ಡ್. ಇದಾದಮೇಲೆ ಎಂಡ್ಯೂರೆನ್ಸ್ ಟೆಸ್ಟ್ ಅಂತ ಇರುತ್ತೆ, ಸಹಿಷ್ಣುತೆ ಪರೀಕ್ಷೆ ಅಂತ. ಇದೇನಾಗಿರುತ್ತೆ ಅಂದರೆ ಇದರಲ್ಲಿ ಲಾಂಗ್ ಜಂಪ್, ಹೈ ಜಂಪ್, ಶಾರ್ಟ್ ಪುಟ್ ಈ ಥರ ಕೇಳ್ತಾರೆ. ನೀವು ಮೆನ್ ಆಗಿದ್ದರೆ ನಿಮಗೆ 1600 ಮೀಟರ್ ರನ್ನಿಂಗ್ ಕೇಳ್ತಾರೆ. ಅದು ನೀವು 6 ನಿಮಿಷ 30 ಸೆಕೆಂಡಲ್ಲಿ ಮುಗಿಸ್ಬೇಕಾಗತ್ತೆ. ದೆನ್ ಅದಾದಮೇಲೆ ಲಾಂಗ್ ಜಂಪ್ ಇರುತ್ತೆ, ಹೈ ಜಂಪ್ ಇರುತ್ತೆ. ಲಾಂಗ್ ಜಂಪ್ ಆದರೆ 1.20 ಮೀಟರ್ಗಿಂತ ಕಡಿಮೆ ಇರಬಾರ್ದು. ಹೈ ಜಂಪ್ ಆದರೆ 3.80ಕ್ಕಿಂತ ಕಮ್ಮಿ ಇರಬಾರ್ದು. 3 ಚಾನ್ಸ್ಗಳು ಕೊಡ್ತಾರೆ. ದೆನ್ ಗುಂಡು ಎಸೆತ ಶಾರ್ಟ್ ಪುಟ್ ಬಂದ್ಬಿಟ್ಟು 7.26 kg ಕೊಡ್ತಾರೆ. ನೀವು 5.60 ಮೀಟರ್ಗಿಂತ ಕಡಿಮೆ ಎಸಿಬಾರ್ದು, ಅದ್ರ ಮೇಲೆ ಎಸಿಬೇಕು. ಇದು ಮೆನ್ಸ್ ಆದರೆ. ದೆನ್ ವಿಮೆನ್ಸ್ ಆದರೆ 400 ಮೀಟರ್ಸ್ ಇರುತ್ತೆ, 2 ನಿಮಿಷಕ್ಕೆ ಮುಗಿಸ್ಬೇಕಾಗತ್ತೆ, 2 ನಿಮಿಷದೊಳಗಡೆ.
ದೆನ್ ಎತ್ತರ ಜಿಗಿತ ಬಂದ್ಬಿಟ್ಟು 0.90 ಮೀಟರ್ಸ್ ಕಡಿಮೆ ಇರಬಾರ್ದು. ದೆನ್ ಉದ್ದ ಜಿಗಿತ ಬಂದ್ಬಿಟ್ಟು ಉದ್ದ ಜಿಗಿತ ಲಾಂಗ್ ಜಂಪ್ ಬಂದ್ಬಿಟ್ಟು 2.50 ಮೀಟರ್ಗಿಂತ ಕಡಿಮೆ ಇರಬಾರ್ದು. 3 ಚಾನ್ಸ್ ಕೊಡ್ತಾರೆ. ಸೇಮ್ ಗುಂಡು ಎಸೆತ 4 kg ಕೊಡ್ತಾರೆ. 4 kgದು ನೀವು 3.75 ಮೀಟರ್ಗಿಂತ ಕಮ್ಮಿ ಇರಬಾರ್ದು. ಓಕೆನಾ? ಇದಿಷ್ಟು ನಿಮ್ಮದು ಎಂಡೂರೆನ್ಸ್ ಟೆಸ್ಟ್ ಇರುತ್ತೆ. ಇದೆರಡು ಕ್ವಾಲಿಫೈ ಆದಮೇಲೆ ನಿಮಗೆ ಮೆಡಿಕಲ್ ಟೆಸ್ಟ್ ಇರುತ್ತೆ. ಓಕೆನಾ? ಮೆಡಿಕಲ್ ಟೆಸ್ಟಲ್ಲಿ ನೋಡ್ತಾರೆ, ನಿಮ್ಮದು ದೃಷ್ಟಿ ನೋಡ್ತಾರೆ, ಚೆಕ್ ಮಾಡ್ತಾರೆ. ದೂರದೃಷ್ಟಿ ಉತ್ತಮ, ಮೇಯ್ನ್ ಅಂದರೆ 6/9 ಇರಬೇಕು, ಇಲ್ಲ ಕನಿಷ್ಠ 6/9 ಕೇಳಿದ್ದಾರೆ ಅವರು. ಸಮೀಪ ದೃಷ್ಟಿ ಆದರೆ 6/6 0/6 ಕೇಳಿದ್ದಾರೆ, ಇಲ್ಲಾಂದರೆ 0/8 ಕೇಳಿದ್ದಾರೆ. ಓಕೆನಾ? ದೆನ್ ಇಯರಿಂಗ್ ಟೆಸ್ಟ್ ಕೂಡ ನಡೆಯುತ್ತೆ. ನಿಮ್ಮ ಶ್ರವಣ ಶಕ್ತಿ ಎಷ್ಟಿರುತ್ತೆ ಅನ್ನೋದು ಚೆಕ್ ಮಾಡ್ತಾರೆ. ಅದಾದಮೇಲೆ ವೆರಿಕೋಸ್ ವೈನ್ಸ್ ಇದೆಯಾ ನಿಮಗೆ ಚೆಕ್ ಮಾಡ್ತಾರೆ. ಇಂಪೆಡಿಮೆಂಟ್ ಇನ್ ಸ್ಪೀಚ್, ಮಾತಾಡುವಾಗ ಕ್ಲೀನಾಗಿ ಮಾತಾಡ್ತೀರಾ, ಎಲ್ಲಾದರೂ ಇದಾಗುತ್ತಾ ಅನ್ನೋದು ಚೆಕ್ ಮಾಡ್ತಾರೆ. ಚೆಸ್ಟದು ಎಕ್ಸ್ರೇ ತೆಗಿಸ್ತಾರೆ. ದೆನ್ ಇದೆಲ್ಲ ನಾಕ್ ನೀ ಇದೆಯಾ, ಫ್ಲಾಟ್ ನೀ ಇದೆಯಾ, ಬೋ ನೀ ಇದೆಯಾ, ಕ್ಯೂಬಿಟಸ್ ವಾಲ್ಗಸ್, ಇವೆಲ್ಲ ಚೆಕ್ ಮಾಡ್ತಾರೆ. ಇವೆಲ್ಲ ಮೆಡಿಕಲ್ ಟೆಸ್ಟಲ್ಲಿ ನಿಮಗಿರುತ್ತೆ. ಇವೆಲ್ಲ ಡಿಫಾರ್ಮಿಟೀಸು, ಇದೆಲ್ಲ ಇದ್ರೆ ನೀವು ಡಿಸ್ಕ್ವಾಲಿಫೈ ಆಗ್ತೀರಾ. ಬೋ ಲೆಗ್ ಇದ್ರೆ, ನಾಕ್ ನೀ ಇದ್ರೆ, ನಾಕ್ ನೀ ಅಂದರೆ ಕಾಲು ಸ್ವಲ್ಪ ಹಿಂಗಿರುತ್ತೆ ಅವರಿಗೆ, ಬೋ ನೀ ಅಂದರೆ ಸ್ವಲ್ಪ ಹಿಂಗಿರುತ್ತೆ. ಈ ಮಕ್ಳಿಗೆಲ್ಲ ನೋಡಿರ್ತೀರಾ, ಆ ಥರ ಇರುತ್ತೆ. ಓಕೆನಾ? ದೆನ್ ಫ್ಲಾಟ್ ಫುಟ್ ಅಂದರೆ ನಾರ್ಮಲಿ ನಾವು ಕಾಲಿಟ್ಟಾಗ ಇಲ್ಲಿ ಸ್ವಲ್ಪ ಹಿಂಗೆ ಬೀಳುತ್ತೆ, ಬಟ್ ಫ್ಲಾಟ್ ಫುಟ್ ಇದ್ರೆ ಅವ್ರಿಗೆ ಲಿಟ್ರಲಿ ಹಿಂಗೆ ಬೀಳುತ್ತೆ. ಓಕೆನಾ? ಇದೆಲ್ಲ ಇದ್ರೆ ಡಿಸ್ಕ್ವಾಲಿಫೈ ಆಗ್ತೀರಾ. ಇದೆಲ್ಲದರಲ್ಲೂ ನೀವು ಕ್ವಾಲಿಫೈ ಆದಮೇಲೆ ಫೈನಲ್ ಲಿಸ್ಟಲ್ಲಿ ಬರ್ತೀರಾ. ನಿಮಗೆ ಯಾವ್ದ್ಯಾವುದು ರಿಸರ್ವೇಷನ್ಗಳು ತೊಗೊತಿರೋ, ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್, ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್, ನಿಮ್ಮದು ರೂರಲ್ ಸರ್ಟಿಫಿಕೇಟ್ ಇದ್ದರೆ ರೂರಲ್ ಸರ್ಟಿಫಿಕೇಟ್, ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್ ಇದ್ದರೆ ಕನ್ನಡ ಮೀಡಿಯಮ್, ನೀವು ಟ್ರಾನ್ಸ್ಜೆಂಡರ್ ಆಗಿದ್ರೆ ನಿಮ್ಮ ಟ್ರಾನ್ಸ್ಜೆಂಡರ್ ರಿಲೇಟೆಡ್ ಸರ್ಟಿಫಿಕೇಟ್, ದೆನ್ ಯಾವುದೇ ಥರ ನೀವು ರಿಸರ್ವೇಷನ್ ಕ್ಲೈಮ್ ಮಾಡ್ತಿರೋ ಎಲ್ಲ ಸರ್ಟಿಫಿಕೇಟ್ಗಳನ್ನೂ, ನೀವು ಎಕ್ಸ್ ಆರ್ಮಿ ಆಗಿದ್ರೆ ಎಕ್ಸ್ ಆರ್ಮಿ ರಿಲೇಟೆಡ್ ಏನು ಸರ್ಟಿಫಿಕೇಟ್ಸ್ಗಳು ಬೇಕೋ ಎಲ್ಲ ಎತ್ತಿಡ್ಕೊಳ್ಳಿ. ಸೊ ಎಲ್ಲ ಸರ್ಟಿಫಿಕೇಟ್ಗಳನ್ನೂ ಎತ್ತಿಡ್ಕೊಳ್ಳಿ. ಸೊ ದಟ್ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಆಲ್ಮೋಸ್ಟ್ ಎಲ್ಲನೂ ಹೇಳಿದ್ದೀನಿ. ಯಾವಾಗ ಏನಂತ ಹೇಳಿದೆ, ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಎಂಡ್ ಆಗುತ್ತೆ, ಅಪ್ಲಿಕೇಶನಿಂದ ಹಿಡಿದು ಯಾವ್ಯಾವ ಥರ ಪ್ರೋಸೆಸ್ ಇರುತ್ತೆ. ಇನ್ನೊಂದ್ಸಲ ಶಾರ್ಟಾಗಿ ಹೇಳ್ತೀನಿ. 3,395 ಪೋಸ್ಟ್ಗಳಿಗೆ ಕಾಲ್ ಮಾಡಿದ್ದಾರೆ. ಅದರಲ್ಲಿ 2,266 ಪೋಸ್ಟ್ಗಳು ಡೈರೆಕ್ಟ್ ಮೆನ್ಗೆ, ದೆನ್ 755 ಡೈರೆಕ್ಟ್ ವಿಮೆನ್ಗೆ. ಸೇವಾನಿರತ ಪುರುಷರಾದರೆ 257 ಪೋಸ್ಟ್ಗಳಿಗೆ ಕಾಲ್ ಮಾಡಿದ್ದಾರೆ. ಸೇವಾನಿರತ ಮಹಿಳೆಯರಾದರೆ 82 ಪೋಸ್ಟ್ಗಳಿಗೆ ಕಾಲ್ ಮಾಡಿದ್ದಾರೆ. ಟ್ರಾನ್ಸ್ಜೆಂಡರ್ ಆದರೆ 35 ಪೋಸ್ಟ್ಗಳಿಗೆ ಕಾಲ್ ಮಾಡಿದ್ದಾರೆ. ಸೊ ಒಟ್ಟಿನಲ್ಲಿ 3,395 ಪೋಸ್ಟ್ಗಳಿಗೆ ಕಾಲ್ ಮಾಡಿದ್ದಾರೆ. ಎಲ್ಲ ರಿಸರ್ವೇಷನ್ನು ನೀವು ಕ್ಲೈಮ್ ಮಾಡ್ಬೋದು, ನಿಮಗೆ ಅಪ್ಲೈ ಆಗೋವಂಥದ್ದು. ದೆನ್ ಎಜುಕೇಷನಲ್ ಕ್ವಾಲಿಫಿಕೇಷನ್ ಬಂದ್ಬಿಟ್ಟು PUC ಅಥವಾ ರಿಲೇಟೆಡ್ ಸ್ಟಡೀಸ್ ಮಾಡಿರಬೇಕು, ತತ್ಸಮಾನ ವಿದ್ಯಾರ್ಹತೆ ಇರಬೇಕು. 37,500 ನಿಮ್ಮ ಬೇಸಿಕ್ ಸ್ಯಾಲ್ರಿ ಆಗಿರುತ್ತೆ. ದೆನ್ ಇದಾದಮೇಲೆ ನಿಮಗೆ ಏಜ್ ಹೇಳಿದ್ದೀನಿ. ಜನರಲ್ ಆದರೆ 33, SC ST OBC ಆದರೆ 35, ದೆನ್ ಬುಡಕಟ್ಟು ಜನಾಂಗಕ್ಕೆ ಸೇರಿರೋರಾದರೆ 38 ಪೋಸ್ಟ್ಗಳು. ದೆನ್ ಸೇವಾನಿರತದಲ್ಲಿದ್ದರೆ ಜನರಲ್ ಆದರೆ 38, SC ST OBC ಆದರೆ 40 ಇರುತ್ತೆ. ದೆನ್ ಅಪ್ಲಿಕೇಶನ್ ಹಾಕೋದಕ್ಕೆ ವೆರಿ ಇಂಪಾರ್ಟೆಂಟ್. ಸ್ಟಾರ್ಟ್ ಆಗುತ್ತೆ ಈ ಮಂತ್ ಜೂನ್ 8ನೇ ತಾರೀಕಿಂದ ಶುರು ಆಗುತ್ತೆ, ಎಂಡ್ ಆಗುತ್ತೆ 3/7 ಅಂದರೆ ನೆಕ್ಸ್ಟ್ ಮಂತ್ ಜುಲೈ 3ನೇ ತಾರೀಕಿಗೆ ಎಂಡ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, 4ನೇ ತಾರೀಕು ನಿಮ್ಮದು ಪೇಮೆಂಟ್ ಮಾಡೋದಕ್ಕೆ ಎಂಡ್ ಆಗುತ್ತೆ. ದೆನ್ ಜನರಲ್ ಮತ್ತು OBC ಅವರಿಗೆ 750 ರೂಪಾಯಿ ಪೇಮೆಂಟ್ ಇರುತ್ತೆ. SC ST OBC ಅವರಾದರೆ 500 ರೂಪಾಯಿ ಇರುತ್ತೆ. ಒಂದು ಲಿಖಿತ ಪರೀಕ್ಷೆ ಇರುತ್ತೆ, ಫಸ್ಟ್ ಒಂದು ರಿಟರ್ನ್ ಎಕ್ಸಾಮ್ ಇರುತ್ತೆ. ನಿಮಗೆ ಇದರಲ್ಲಿ ಸಪ್ರೇಟಾಗಿ ಪೇಪರ್ 2 ನಾವು ಎಲ್ಲದಕ್ಕೂ ಬರೀತಿದ್ವಲ್ಲ, ಕನ್ನಡ, ಇಂಗ್ಲೀಷ್, ಗ್ರಾಮರ್, ಇದು ಇಲ್ಲಿರಲ್ಲ, PCಯಲ್ಲಿ ಇರಲ್ಲ. ಇಲ್ಲಿ ಜನರಲ್ ನಾಲೆಡ್ಜ್ ಪೇಪರ್ 1 ಇರುತ್ತೆ. ಆ ಒಂದು ಪೇಪರ್ 100 ಮಾರ್ಕ್ಸಿಗೆ ನಡೆಯುತ್ತೆ. 90 ನಿಮಿಷ ನಿಮಗೆ ಟೈಮ್ ಇರುತ್ತೆ, ನೆನ್ಪಿಟ್ಕೊಳ್ಳಿ. ದೆನ್ 8ನೇ ತಿಂಗಳು 2ನೇ ತಾರೀಕಿಗೆ ನಿಮ್ಮದು ಡೇಟ್ ಕೊಟ್ಟಿದ್ದಾರೆ. ನೆಗೆಟಿವ್ ಮಾರ್ಕ್ಸ್ ಇರುತ್ತೆ 0.25, ನೆನಪಿರಲಿ. ಫಸ್ಟ್ ನಿಮ್ಮದು ರಿಟರ್ನ್ ಎಕ್ಸಾಮ್ ಇರುತ್ತೆ. ರಿಟರ್ನ್ ಎಕ್ಸಾಮ್ ಕ್ವಾಲಿಫೈ ಆದಮೇಲೆ 1:5 ನಿಮಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ಗೆ ಕರೀತಾರೆ. ನಿಮ್ಮದು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಕ್ವಾಲಿಫೈ ಆದರೆ ನೆಕ್ಸ್ಟು ಎಂಡೂರೆನ್ಸ್ ಟೆಸ್ಟ್ ಇರುತ್ತೆ.
ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟು ಅಂದರೆ ನಿಮ್ಮ ಹೈಟು ವೆಯ್ಟು ಚೆಸ್ಟನ್ನ ಕ್ವಾಲಿಫೈ ಮಾಡ್ತಾರೆ. ದೆನ್ ಅದಾದಮೇಲೆ ಫಿಸಿಕಲ್ ಎಂಡೂರೆನ್ಸ್ ಟೆಸ್ಟ್ ಇರುತ್ತೆ. ಎಂಡೂರೆನ್ಸಲ್ಲಿ ನಿಮ್ಮದು ರನ್ನಿಂಗು, ಲಾಂಗ್ ಜಂಪ್, ಹೈ ಜಂಪ್, ಶಾರ್ಟ್ ಪುಟ್ನ ಚೆಕ್ ಮಾಡ್ತಾರೆ. ಇದಾದಮೇಲೆ ನಿಮ್ಮದು ಮೆಡಿಕಲ್ ಟೆಸ್ಟ್ ಇರುತ್ತೆ. ಮೆಡಿಕಲ್ ಟೆಸ್ಟ್ ಇರೋಲ್ಲಿ ನಿಮ್ಮ ಐ ಟೆಸ್ಟು, ನಿಮ್ಮ ಹಿಯರಿಂಗ್ ಟೆಸ್ಟು, ದೆನ್ ನಿಮಗೆ ಬೇರೆ ಏನಾದರೂ ಫಿಸಿಕಲಿ ಡಿಫಾರ್ಮಿಟೀಸ್ ಇದಾವ ಅನ್ನೋದನ್ನ ಚೆಕ್ ಮಾಡ್ತಾರೆ. ದೆನ್ ಇದಾದಮೇಲೆ ನಿಮಗೆ ನಿಮ್ಮ ಫೈನಲ್ ಲಿಸ್ಟಲ್ಲಿ ನಿಮ್ಮ ಹೆಸರು ಬರುತ್ತೆ. ಓಕೆನಾ? ಆವಾಗ ನೀವು ಯಾವ್ಯಾವ ಡಾಕ್ಯುಮೆಂಟ್ಸ್ಗಳನ್ನ ಕೊಟ್ಟು ಅಪ್ಲೈ ಮಾಡಿದ್ರೋ, ಯಾವ್ಯಾವ ರಿಸರ್ವೇಷನ್ ಕ್ಲೈಮ್ ಮಾಡಿದ್ರೋ ಅದೆಲ್ಲನೂ ನೀವು ಕೊಡಬೇಕಾಗತ್ತೆ. ಇದು ಸಿಂಪಲ್ಲಾಗಿ ನಾ ಹೇಳಿರೋ ಅಂಥದ್ದು. ಇದಿಷ್ಟು ಗೊತ್ತಿದ್ರೆ ಸಾಕಾಗುತ್ತೆ. ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ಸಲ್ಲಿ ಹಾಕಿ ನಾನು ಆನ್ಸರ್ ಹೇಳ್ತೀನಿ, ಸೊ ದ್ಯಾಟ್ ನಿಮಗೆ ಹೆಲ್ಪ್ಫುಲ್ ಆಗಲಿ. ಇನ್ನೇನು ಸ್ಟಾರ್ಟ್ ಆಗುತ್ತೆ ಅಪ್ಲಿಕೇಶನ್ಸ್ಗಳಿಗೆ, ಬೇಗ ಬೇಗ ಅಪ್ಲೈ ಮಾಡ್ಕೊಳ್ಳಿ. ದೆನ್ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ವಿ ಎಗೆ ಯಾವಾಗ ಕಾಲ್ ಆಗುತ್ತೆ, ಇನ್ನು ಉಳಿದಿರೋ ಪೋಸ್ಟ್ಗಳಿಗೆ ಯಾವಾಗ ಕಾಲ್ ಆಗುತ್ತೆ ಅನ್ನೋದು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿ ತನಕ ಲವ್ ಯು ಆಲ್, ಬಾಯ್ ಬಾಯ್. ಹಾಂ, ಇನ್ನೊಂದು ನೆನ್ಪಿಟ್ಕೊಬೇಕು. ಆ್ಯಕ್ಚುಲಿ ಯಾವ್ಯಾವ ಡಿಸ್ಟಿಕ್ಕಲ್ಲಿ ಎಷ್ಟೆಷ್ಟು ಪೋಸ್ಟ್ಗಳಿದೆ ಅನ್ನೋದು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ನಾನು ಶೇರ್ ಮಾಡ್ತೀನಿ. ನೀವು ನನ್ನ ಟೆಲಿಗ್ರಾಮ್ ಚಾನಲ್ನ ಫಾಲೋ ಮಾಡಿಕೊಂಡ್ರೆ ನಿಮಗೆ ಅಲ್ಲಿ ಆ PDF ಸಿಗುತ್ತೆ. ಯು ಕ್ಯಾನ್ ಫಾಲೋ ದಟ್. ಓಕೆನಾ? ನಾನು ಯಾವ್ಯಾವ ಡಿಸ್ಟಿಕ್ಕಲ್ಲಿ ಯಾವ್ಯಾವ ರಿಸರ್ವೇಷನ್ಗೆ ಎಷ್ಟು ಪೋಸ್ಟ್ಗಳು ಕಾಲ್ ಆಗಿದೆ ಅನ್ನೋದನ್ನು ಅಲ್ಲಿ ಶೇರ್ ಮಾಡ್ಕೊತೀನಿ. ಓಕೆನಾ? ಸರಿ, ಓಕೆ, ಬಾಯ್ ಬಾಯ್ ಬಾಯ್.